ನಮಸ್ಕಾರ ಸ್ನೇಹಿತರೆ, ಡಾಕ್ಟರ್ ಬೂಮ್ ಗೊಬ್ಬರವನ್ನು ಬೆಳೆಸ್ತಾ ಇದ್ದೀವಿ. ಸಾವಯವ ಕೃಷಿ ಮಾಡ್ಬೇಕಂತ ಹೇಳ್ಬಿಟ್ಟು 3 ಎಕರೆನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮದು 14 ಎಕರೆಯಲ್ಲಿ 11 ಎಕರೆಯನ್ನು ಸರ್ಕಾರಿ ಗೊಬ್ಬರವನ್ನು ಯೂಸ್ ಮಾಡಿದ್ದೀವಿ. ಇದು ಸಾವಯವ ಗೊಬ್ಬರ ಡಾಕ್ಟರ್ ಬೂಮ್ ಗೊಬ್ಬರವನ್ನು ಬೆಳೆಸಿದ್ದೀವಿ. ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಬಿತ್ತೋ ಟೈಮಲ್ಲಿ ಒಂದು 6 ಬ್ಯಾಗ್ ಹಾಕಿದ್ದೀವಿ. 3 ಎಕರೆಗೆ 6 ಬ್ಯಾಗು, 1 ಎಕರೆಗೆ 2 ಬ್ಯಾಗ್ನಂತೆ 6 ಬ್ಯಾಗ್ ಡಾಕ್ಟರ್ ಬೂಮು ಮತ್ತು ಸಾಯಿಲ್ ಮಲ್ಟಿಪ್ಲೇಯರನ್ನು 3 kg ಕೊಟ್ಟಿದ್ವಿ. ಈಗ ಮತ್ತೆ 6 ಬ್ಯಾಗ್ ತಂದಿದ್ದೀವಿ ಡಾಕ್ಟರ್ ಬೂಮ್ ಗೊಬ್ಬರವನ್ನು. ಇದು ಸಾವಯವ ಗೊಬ್ಬರ. ಇದ್ರ ಜೊತೆ ಮತ್ತೆ ಏನಂದರೆ ಗ್ರೋಎಚ್ 98 ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಬಾಕ್ಸ್ಗಳನ್ನು ಒಂದು 6 ತಂದಿದ್ದೀವಿ. ಇವು ಗ್ರೋಎಚ್ 98 ಮತ್ತು ಡಾಕ್ಟರ್ ಬೂಮ್ ಗೊಬ್ಬರವನ್ನು 2 ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೇಕಂತ ಹೇಳ್ಬಿಟ್ಟು ತಗೊಂಬಂದಿದ್ದೀವಿ. ಇದು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್ದು, ಇದು ಡಾಕ್ಟರ್ ಬೂಮ್ ಗೊಬ್ಬರ ಯೂಸ್ ಮಾಡಿದ್ದು. ನೋಡ್ತಾ ಇರ್ಬೋದು ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು. ಈಗ ಡಾಕ್ಟರ್ ಬೂಮ್ ಗೊಬ್ಬರವನ್ನು ಮಿಕ್ಸ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲು ಒಂದು ತಾಡ್ಪಾಲನ್ನು ಹಾಕ್ಕೊಂಡಿದ್ದೀವಿ. ಆ ತಾಡ್ಪಾಲಲ್ಲಿ ಹಾಸ್ಕೊಂಡು ಈ ಡಾಕ್ಟರ್ ಬೂಮ್ ಗೊಬ್ಬರವನ್ನೆಲ್ಲ ಚೀಲವನ್ನು ಬಿಚ್ಚಿದ್ದೀವಿ. ಈಗ ಡಾಕ್ಟರ್ ಬೂಮ್ ಗೊಬ್ಬರವನ್ನು ಆ ಚೀಲ ಬರ್ಕದ ಮೇಲೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೊಲಕ್ಕೆ ಹಾಕೋಣ. ಇದು ಸಾವಯವವನ್ನು ಆಯ್ಕೆ ಮಾಡ್ಕೊಂಡಿದ್ದು ಕಾರಣ ಏನಪ್ಪ ಅಂದರೆ, ಈ ಎಲ್ಲ ರೋಗಗಳು ಜಾಸ್ತಿ ಬರ್ತಾ ಇದ್ದಾವೆ ಮನುಷ್ಯರಿಗೆ. ಅದಕ್ಕಾಗಿ ನಾವು ಸಾವಯವ ಗೊಬ್ಬರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದರಿಂದ ಸ್ವಲ್ಪ ಹೆಲ್ತಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸಾವಯವ ಗೊಬ್ಬರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ತಾವು. ಈಗ ಡಾಕ್ಟರ್ ಬೂಮ್ ಗೊಬ್ಬರವನ್ನು ಹಾಕಿದ್ದೀವಿ ಬರ್ಕದಲ್ಲಿ. ಆಮ್ಯಾಗ ಈಗ ಒಂದು ಗ್ರೋಎಚ್ 98 ಹಾಕಿದ್ದೀವಿ. ಅವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಮತ್ತೆ ಒಂದು ಡಾಕ್ಟರ್ ಬೂಮ್ ಗೊಬ್ಬರವನ್ನು ಸುರ್ಕೊಂಡು ಮತ್ತು ಗ್ರೋಎಚ್ 98 ಹಾಕ್ಕೊಂಡು ಟೋಟಲ್ 3 ಎಕರೆಗೆ 6 ಬ್ಯಾಗ್ ತಂದಿದ್ದೀವಿ. 6 ಬ್ಯಾಗು ಡಾಕ್ಟರ್ ಬೂಮು ಮತ್ತು 3 kg ಗ್ರೋಎಚ್ 98 ಮಿಕ್ಸ್ ಮಾಡಿದ್ದೀವಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಚೆನ್ನಾಗಿದೆ ಗೊಬ್ಬರ, ಒಳ್ಳೆ ಸ್ಮೆಲ್ ಇದೆ. ಇದು ಏನಂದರೆ ಒಂಥರ ಬೆಲ್ಲದ ಸ್ಮೆಲ್ ಇದೆ. ಚೆನ್ನಾಗಿದೆ ಸ್ನೇಹಿತರೆ, ಸೂಪರ್ ಆಗಿದೆ. ಹೊಲ ಮಿದುವಾಗುತ್ತೆ ಇದರಿಂದ. ಈ ಬೆಳೆನೂ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲರೂ 3 ಸ್ಪ್ರೇ ಎಲ್ಲ ಕೊಟ್ಟಿದ್ದೀವಿ. ಬೇರೆ ಬೆಳೆಗೆಲ್ಲ 3 ಕೊಟ್ಟಿದ್ದಾರೆ ಬೇರೆ ಸರ್ಕಾರಿ ಗೊಬ್ಬರಕ್ಕೆ. ನಾವು ಇದುವರೆಗೂ ಇನ್ನೂ ಒಂದೇ ಸ್ಪ್ರೇ ಮಾಡಿದ್ದೀವಿ. ನೋಡಬೇಕು ಸ್ನೇಹಿತರೆ, ಅದು ಸ್ಪ್ರೇ ಮಾಡೋದು 2ನೇ ಸ್ಪ್ರೇ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹುಳ, ಸೈನಿಕ ಹುಳ ಅಂತ ಹೇಳ್ಬಿಟ್ಟು ಕಾಣ್ತಾ ಇದ್ದಾವೆ. ಅದು ಸ್ಪ್ರೇ ನೋಡ್ಬೇಕು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು. ಚೆನ್ನಾಗಿದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಡಾಕ್ಟರ್ ಬೂಮ್ ಗೊಬ್ಬರ ಇದು ಈ ರೀತಿಯಾಗಿದೆ. ಒಳ್ಳೆ ಸ್ಮೆಲ್ ಇದೆ. ಈಗ ಡಾಕ್ಟರ್ ಬೂಮ್ ಗೊಬ್ಬರವನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ತಾವು. ಡಾಕ್ಟರ್ ಬೂಮ್ ಗೊಬ್ಬರ ಜೊತೆ ಈಗ ಗ್ರೋಎಚ್ 98 ಸಹ ಹಾಕ್ಕೊಂಡಿದ್ದೀವಿ. ಗ್ರೋಎಚ್ 98 ಇದು ಮೈಕ್ರೋ ನ್ಯೂಟ್ರನ್ ಇದ್ದಂಗೆ. ನೋಡ್ತಾ ಇರ್ಬೋದು ತಾವು. ಮಿಕ್ಸ್ ಮಾಡಿಬಿಟ್ಟು ಈಗ ಚೀಲಕ್ಕೆ ತುಂಬ್ತಾ ಇದ್ದೀವಿ. ಚೀಲಕ್ಕೆ ತುಂಬಿ ಈಗ ಉಗ್ತಾ ಇದ್ದೀವಿ. ಈ ರೀತಿಯಾಗಿ ಸಾಲಲ್ಲಿ ಹಿಡಿದ್ಬಿಟ್ಟು ಹಾಕ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ತಾವು. ಈ ರೀತಿಯಾಗಿ ಹಾಕ್ತಾಯಿದ್ದೀವಿ ಸಾಲಲ್ಲಿ. ನೋಡ್ತಾ ಇರ್ಬೋದು. ಟೋಟಲ್ 3 ಎಕರೆಗೆ ಹಾಕಿದ್ದೀವಿ ಈ ರೀತಿ. ಧನ್ಯವಾದ.